ದೇವರು ಕರೆಯುತ್ತಾನೆ, ಮನುಷ್ಯ ನೋಡುತ್ತಾನೆ. ಅದು ಯಾರಂತ ಗೊತ್ತಾ? ದೇವರು ಕರಿಕೆ ನೀನು ಓಡುತ್ತಿದ್ದೀಯಾ? ಪ್ರಿಯರೇ, ಒಂದು ಪ್ರಶ್ನೆ ಕೇಳುತ್ತೇನೆ. ದೇವರು ನಿಮ್ಮನ್ನು ಕರೆಯುತ್ತಿದ್ದರೆ ನೀನೇಕೆ ಓಡುತ್ತಾ ಇದೆಯಾ? ಕೇಳುತ್ತಿಲ್ಲ ದೇವರ ಮಾತನ್ನು ಅಂತ ಒಂದು ಸಂಗತಿ ನಾವು ಇಂದು ನೋಡುತ್ತಿದ್ದೇವೆ. ಯೋನ 1:2 ಹೇಳುತ್ತೆ, ನಿನೆವೆ ಮಹಾ ದೊಡ್ಡ ನಗರ. ನಿನೆವೆ ಒಂದು ದೊಡ್ಡ ನಗರ, ಜನಸಂಖ್ಯೆ ಹೆಚ್ಚು ಶಕ್ತಿ. ಆದರೆ ಪಾಪವು ತುಂಬ ಹೆಚ್ಚಾಯಿತು. ಆ ನಗರದಲ್ಲಿ ದುಷ್ಟತನ, ಅನ್ಯಾಯ, ಕೊರತೆ ಇವೆಲ್ಲವೂ ದೇವರ ಮುಂದೆ ಬಂದವು. ಆದರೆ ಗಮನಿಸಿರಿ, ದೇವರು ತಕ್ಷಣ ಶಿಕ್ಷೆ ಕೊಡಲಿಲ್ಲ. ಅವರು ಮೊದಲು ಒಂದು ಅವಕಾಶವನ್ನು ಕೊಟ್ಟರು. ಅವರು ಯೋನನನ್ನು ಕರೆಸಿದರು, ಹೋಗು, ನಿನೆವೆ ನಗರಕ್ಕೆ ಹೋಗಿ ಸತ್ಯವನ್ನು ಹೇಳು ಎಂದು. ಅಲ್ಲಿ ಒಂದು ದೊಡ್ಡ ಸತ್ಯ ಇದೆ. ದೇವರು ಯಾವಾಗಲೂ ಎಚ್ಚರಿಕೆ ಕೊಡುತ್ತಾನೆ, ಶಿಕ್ಷೆಗೆ ಮುಂಚಿತವಾಗಿ. ಆದರೆ ಯೋನ ಏನು ಮಾಡಿದನು? ಅವನು ಹೇಳಿದ, ನಾನು ಹೋಗುವುದಿಲ್ಲ. ಅವನು ದೇವರಿಂದ ದೂರ ಓಡಲು ಶುರು ಮಾಡಿದನು. ಪ್ರಿಯರೇ, ಇಂದು ಯೋನ ಕತೆ ಮಾತ್ರವಲ್ಲ, ಇದು ನಮ್ಮ ಕಥೆಯೂ ಆಗಿರಬಹುದು. ದೇವರು ನಮಗೆ ಹೇಳುತ್ತಿದ್ದಾನೆ, ತಪ್ಪನ್ನು ಬಿಡು, ಸರಿಯಾದ ಮಾರ್ಗದಲ್ಲಿ ನಡಿ, ಇತರರಿಗೆ ಸತ್ಯ ಹೇಳು. ಆದರೆ ನಾವೇನು ಮಾಡುತ್ತಿದ್ದೇವೆ? ಕೆಲವೊಮ್ಮೆ ಇಗ್ನೋರ್ ಮಾಡುತ್ತೇವೆ, ದೂರ ಹೋಗುತ್ತೇವೆ ದೇವರಿಂದ. ಆದರೆ ನೆನಪಿಟ್ಟುಕೊಳ್ಳಿ, ನೀನು ದೇವರಿಂದ ಓಡಿ ಹೋಗಬಹುದು, ಆದರೆ ದೇವರ ಕರೆಯಿಂದ ಓಡಲು ಸಾಧ್ಯವಿಲ್ಲ. ನೆನೆವೆ ನಗರ ದೊಡ್ಡದಾಗಿತ್ತು, ಆದರೆ ದೇವರ ಮುಂದೆ ಅದು ಚಿಕ್ಕದಾಗೇ ಇತ್ತು. ಇಂದು ನಮ್ಮ ಜೀವನ ಕೂಡ ಹಾಗೆಯೇ. ನಾವು ಹೊರಗೆ ದೊಡ್ಡವರಾಗಿರ್ಬೋದು, ಆದರೆ ದೇವರು ನಮ್ಮ ಹೃದಯವನ್ನು ನೋಡುತ್ತಿದ್ದಾನೆ. ಇದು ಸತ್ಯವಾದವಾಗಿದೆ. ದೇವರು ನಿನ್ನನ್ನು ಕೇವಲ ಶಿಕ್ಷೆ ಮಾಡಲು ಕರೆಯುವುದಿಲ್ಲ, ಅವರು ನಿನ್ನನ್ನು ಬದಲಾಯಿಸಲು ಕರೆಯುತ್ತಾರೆ. ನೆನೆವೆ ಜನ ನಂತರ ಪಶ್ಚಾತ್ತಾಪ ಪಟ್ಟರು, ಅವರು ಬದಲಾದರು. ಆದ್ದರಿಂದ ಕೆಲವರು ಅವರನ್ನು ಕ್ಷಮಿಸಿದರು. ಹಾಗಾದರೆ ಇಂದು ನೀನು ಏನು ಮಾಡುತ್ತಾ ಇದೆಯಾ? ದೇವರ ಧ್ವನಿ ಕೇಳುತ್ತಿದೆಯಾ? ಅಥವಾ ಯೋನನಂತೆ ಓಡುತ್ತಾ ಇದೆಯಾ? ಪ್ರಿಯ ಸ್ನೇಹಿತನೇ, ಇದು ನಿನ್ನ ಸಮಯ, ನಿನ್ನ ಅವಕಾಶ. ದೇವರು ಕರೆಯುತ್ತಿದ್ದಾನೆ, ನನ್ನ ಕಡೆ ಬಾ. ನಾವೆಲ್ಲರೂ ಹೀಗೆ ಹೇಳೋಣ, ಪ್ರಭುವೇ, ನಾನು ಓಡುವುದಿಲ್ಲ, ನಾನು ಕೇಳುತ್ತೇನೆ. ನೀನು ಹೇಳಿದ ಕಡೆಗೆ ನಾನು ಹೋಗುತ್ತೇನೆ. ಈ ಸಂದೇಶ ನಿಮಗಿಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇನ್ನೂ ಎಷ್ಟು ದೇವರ ವಾಕ್ಯಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಆಮೇನ್.